ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ನಿಗದಿಯಾಗಿದೆ. ಅದಕ್ಕೂ ಮುಂಚೆ ಎಲ್ರಿಗೂ ಇರುವಂತಹ ಕುತೂಹಲ, ಈ ಬಾರಿಯ ಸಂಪುಟ ಫುಲ್ ಯಂಗ್ ಜನರೇಷನ್ ಇಂದ ಕೂಡಿರುತ್ತಾ ಅಥವಾ ಹಿರಿಯರ ಬ್ಯಾಲೆನ್ಸಿಂಗ್ ಆಕ್ಟ್ ಇರುತ್ತಾ ಅಂತ. ಡಿ.ಕೆ. ಶಿವಕುಮಾರ್ ಪದಗ್ರಹಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಬುಧವಾರ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣದ ಕಾರ್ಯಕ್ರಮ ಇರುತ್ತೆ. ಅದರ ಜೊತೆಗೆ 8 ರಿಂದ 10 ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಾವು ನೋಡಬಹುದು ಅಂತ ಹೇಳಲಾಗ್ತಾ ಇದೆ. ಹಂತ ಹಂತವಾಗಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಹೈಕಮಾಂಡ್ ಮನಸ್ಸು ಮಾಡ್ತಾ ಇದೆ. ಮೊದಲ ಹಂತದಲ್ಲಿ 10 ಸಚಿವರು ಅವಕಾಶವನ್ನ ಪಡ್ಕೊಳ್ಳಬಹುದು. ಯಾರ ಸ್ಥಾನ ಭದ್ರವಾಗುತ್ತೆ ಅನ್ನೋದು ಕುತೂಹಲ. ಹಾಗೆ ಜಾಸ್ತಿ ದಿನ ಕಾಯಿಸದೆ ಎಳೆದಾಡದೆ 15 ದಿನದ ಒಳಗೆ ಪರಿಪೂರ್ಣ ಕ್ಯಾಬಿನೆಟ್ ಅನ್ನ ನೋಡೋದಕ್ಕೆ ಸಿಗುತ್ತೆ ಅನ್ನೋದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಹೇಳಿದಂತೆ ಎಷ್ಟು ಮಟ್ಟಿಗೆ ಆಗತ್ತೆ, ನೆರವೇರಿಸೋದಕ್ಕಾಗತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ 10-15 ದಿನ ಹೇಳೋದಕ್ಕೆ ಚೆನ್ನಾಗಿದೆ, ಬಟ್ ಸವಾಲು ರಿಯಲ್ ಟೈಮ್ನಲ್ಲಿ ಇದೆ. ಯಾಕಂದ್ರೆ 18ನೇ ತಾರೀಕು ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತಿದೆ, ಮತ್ತು ಪರಿಷತ್ ಚುನಾವಣೆಗಳು ಕೂಡ ದಿನಾಂಕಗಳೆಲ್ಲ ಘೋಷಣೆ ಆಗಿರೋದ್ರಿಂದ ಅಷ್ಟು ಈಸಿನಾ, ಜೇನುಗೂಡಿಗೆ ಕಲ್ಲು ಹೊಡೆದಂತಲ್ವಾ ಈ ಪ್ರಕ್ರಿಯೆ ಅನ್ನೋದು ಪ್ರಶ್ನೆ. ನೋಡ್ಬೇಕು, ಇನ್ನೂ ಪ್ರಪೋಸಲ್ ಯಾವುದೂ ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು DCM ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳನ್ನು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದಮೇಲೆ ಗೊತ್ತಾಗ್ತದೆ. ಇನ್ನು ಬಂದಿಲ್ಲ ಪ್ರಪೋಸಲ್. ಅಂದರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವರು ಪ್ರಪೋಸಲ್ ಬಂದಿಲ್ಲ. ಬಂದ ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದಮೇಲೆ ಮತ್ತೊಂದು 15 ದಿವಸ 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂಥ ಇದು ಸದಸ್ಯರನ್ನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೋ ನಮಗೆ ಗೊತ್ತಾಗಿದೆ. ಆಗ್ತಾರೆ ನ್ಯಾಚುರಲಿ. ಇವ್ರು ಬಿಟ್ಟ ಮೇಲೆ ಇನ್ನೊಬ್ಬರು ಬರಲೇಬೇಕು. ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೇವೆ. ಒಳ್ಳೆಯವ್ರನ್ನ ನೋಡಿ ಮತ್ತು ಕಾಂಬಿನೇಷನ್ ನೋಡಿ ಮಾಡಬೇಕಾಗ್ತದೆ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟೋ ದೃಷ್ಟಿಯಿಂದ, ಮತ್ತು ವಿಶೇಷವಾಗಿ ಈ ಒಂದು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಒಂದ್ ಕಡೆಗೆ ಹಿರಿಯ ಸಚಿವರು ಕಳೆದುಕೊಂಡಿದ್ದನ್ನ ಪಡಿಬೇಕು ಅನ್ನೋ ಹಸಿವಿನಲ್ಲಿದ್ದಾರೆ, ಇನ್ನೊಂದು ಕಡೆಗೆ ಹೊಸಬರು ನಮಗೆ ಈ ಸಲ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಮುಂದೆ ಯಾವತ್ತು ಅನ್ನೋದು ಗೊತ್ತಿಲ್ಲ ಅನ್ನೋ ಹಸಿವು. ಸೊ ಇಷ್ಟು ಪ್ರಾಬ್ಲಮ್ ಇರಬೇಕಾದ್ರೆ ನೀರು ಕುಡಿದಷ್ಟು ಸಲೀಸಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮಮತಾ, ಅಷ್ಟು ಸುಲಭವಾಗಿ ಹೊಸ ಕ್ಯಾಬಿನೆಟ್ನ ರಚನೆ ಮಾಡುವಂಥದ್ದು ಹೈಕಮಾಂಡ್ಗೂ ಸುಲಭ ಅಲ್ಲ. ಹಾಗಾಗಿನೇ ಲೆಕ್ಕಾಚಾರಗಳು, ಜಿಲ್ಲಾವಾರು, ಜಾತಿ ಪ್ರಾತಿನಿಧ್ಯ ಎಲ್ಲವನ್ನು ನೋಡಬೇಕಾಗುತ್ತೆ. ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿರುವ ಪ್ರಕಾರ ನೋಡಿದ್ರೆ 2 ಹಂತದಲ್ಲಿ ಸಚಿವ ಸಂಪುಟ ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ. ಡಿ.ಕೆ. ಶಿವಕುಮಾರ್ ಅವರು ಬುಧವಾರ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಆ ಸಂದರ್ಭದಲ್ಲಿ 8 ರಿಂದ 10 ಜನರು ಸಂಪುಟಕ್ಕೆ ಸೇರ್ಪಡೆ ಆಗ್ಬೋದು. ಇನ್ನೊಂದು ಹಂತದಲ್ಲಿ ಅಂದ್ರೆ 15 ದಿನ ಬಿಟ್ಟು ಇನ್ನೊಂದು ಹಂತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕ್ಯಾಬಿನೆಟ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿರೋದ್ರಿಂದ 2 ಹಂತದಲ್ಲಿ ಸಂಪುಟ ರಚನೆ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟ. ಹಾಗಾಗಿ ಯಾರೆಲ್ಲ ಇರ್ತಾರೆ ಮೊದಲ ಹಂತದಲ್ಲಿ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಬಹುಶಃ ನಾಳೆ ಸಾಯಂಕಾಲದ ಒಳಗಡೆ ಇದಕ್ಕೊಂದು ಕ್ಲಾರಿಟಿ ಸಿಗಬಹುದು. ದೆಹಲಿಗೆ ಹೋಗ್ತಾರ ನಿಯೋಜಿತ CM ಡಿ.ಕೆ. ಶಿವಕುಮಾರ್ ಅನ್ನುವಂತ ಮಾತುಕತೆಗಳಿದ್ದಾವೆ. ಒಂದ್ ವೇಳೆ ಅವ್ರೇನಾದ್ರೂ ದೆಹಲಿಗೆ ಹೋಗಿ ಅಲ್ಲಿ ಯಾರು ಮೊದಲ ಹಂತದಲ್ಲಿ ಸೇರ್ಪಡೆ ಆಗ್ಬೇಕು ಅನ್ನುವಂತ ಚರ್ಚೆಗಳನ್ನ ಮಾಡ್ಕೊಂಡು ಬರ್ತಾರೆ ಅಂತ ಅನ್ಸುತ್ತೆ. ನಾನು ಹೇಳಿದಾಗೆ ನಾಳೆ ಸಂಜೆ ಅಥವಾ ಮಂಗಳವಾರ ಬೆಳಗ್ಗೆ ಒಳಗಡೆ ಮೊದಲ ಹಂತದಲ್ಲಿ ಯಾರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅದರ
ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಸುತ್ತೆ. ಇನ್ನು DCM ವಿಚಾರವಾಗೂ ಕೂಡ ಪ್ರಸ್ತಾಪ ಇನ್ನೂ ಬಂದಿಲ್ಲ ಅಂತ ಹೇಳುವ ಮೂಲಕ ಅದನ್ನ ಸಸ್ಪೆನ್ಸ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಟ್ಕೊಂಡಿದ್ದಾರೆ. ಜೂನ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಆದ ಬಳಿಕ 2ನೇ ಹಂತದಲ್ಲಿ ಯಾರು ಸೇರ್ಪಡೆ ಆಗಬೇಕು, ಜೊತೆಗೆ DCM ಹುದ್ದೆ ಸೃಷ್ಟಿಯಾಗಬೇಕಾ ಬೇಡವಾ ಅನ್ನುವಂತಹ ಚರ್ಚೆಯನ್ನ ಹೈಕಮಾಂಡ್ ನಾಯಕರು ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಮೊದಲ ಹಂತದಲ್ಲಿ ಮಾತ್ರ 8 ರಿಂದ 10 ಜನರು DK ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. 8 ರಿಂದ 10 ಸಚಿವರು ಅದೃಷ್ಟಶಾಲಿಗಳು ಯಾರು ಅನ್ನೋದನ್ನ ನೋಡ್ಬೇಕಾಗತ್ತೆ ನಾವು. ಮತ್ತು ಫಾರ್ಮುಲಾ ಹೇಗೆ ಅಂತ, ಸಂಪುಟದ ಫಾರ್ಮುಲಾ ಜಾತಿವಾರು, ಚುನಾವಣೆ ಗೆಲ್ಲಿಸುವ ಸಾಮರ್ಥ್ಯ, ಸೀನಿಯಾರಿಟಿ ಪ್ಲಸ್ ಹೊಸ ಮುಖಗಳ ಪರಿಚಯ ಹೇಗೆ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ.